ಹಾಯ್ ಎಲ್ರಿಗೂ, ಇದು ಸಿಂಪಲ್ಲಾಗಿ ಮಾಡುವಂಥ ಸಾಂಬಾರು ರೆಸಿಪಿ. ಎಗ್ ಇದ್ದರೆ ಸಾಕು, ಈಸಿಯಾಗಿ ಬೇಗ ಸಾಂಬಾರು ಮಾಡ್ಕೊಬಿಡ್ಬೋದು. ಇದಕ್ಕೆ 1 ಹೋಳಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ, ಮತ್ತು 2 ಈರುಳ್ಳಿ, ಒಂದು 4 ಮೀಡಿಯಮ್ ಸೈಜ್ ಟೊಮೆಟೊ, ಮತ್ತು ಒಂದು ಸ್ವಲ್ಪ ಕರಿಬೇವು ಸೊಪ್ಪು. ಇದು ಮೊಟ್ಟೆ ನಿಮಗೆ ಎಷ್ಟು ಬೇಕು ಮೊಟ್ಟೆ ನೋಡ್ಕೊಂಡು ತಗೊಳ್ಳಿ. ಸಾರಿ, ಸ್ವಲ್ಪ ವಾಯ್ಸ್ ಡಿಫ್ರೆಂಟ್ ಆಗುತ್ತೆ. ಮತ್ತು ಚಕ್ಕೆ, ಲವಂಗ. ಈಗ ಕಾಯಿನ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಕಾಯಿ ಜೊತೆನೇ ಎಲ್ಲ ಮಸಾಲೆ ಹಾಕ್ಬಿಟ್ರೆ ಅದು ನಿಮಗೆ ಸ್ವಲ್ಪ ಕಾಯಿ ಹಂಗಂಗೆ ಉಳಿದ್ಬಿಡುತ್ತೆ ಮಿಕ್ಸಿಯಲ್ಲಿ, ಸಮಯ ಅದಕ್ಕೆ ನಾನು ಫಸ್ಟ್ ಅದನ್ನು ಪೇಸ್ಟ್ ಮಾಡಿಕೊಂಡೆ. ಅಚ್ಕಾರದ ಪುಡಿ, ಧನಿಯಾ ಪುಡಿ ಹಾಕಿದ್ದೀನಿ. ಇವಾಗ ಈರುಳ್ಳಿ, ಟೊಮೆಟೊ ಹಾಕ್ತಾಯಿದ್ದೀನಿ. ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ಸಬ್ಸ್ಕ್ರೈಬರ್ ಆಗಿ, ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನು ಸಿಂಪಲ್ಲಾಗಿರುವಂಥ ಸಾಂಬಾರು ರೆಸಿಪಿ ಮತ್ತು ಬೇರೆ ನಾನ್ ವೆಜ್ ರೆಸಿಪಿಗಳು ಏನಿರುತ್ತೆ ಎಲ್ಲ ಥರ ರೆಸಿಪಿನೂ ಶೇರ್ ಮಾಡ್ತಾಯಿರ್ತೀನಿ. ಒಂದ್ಸರಿ ನಂದು ವೀಡಿಯೋಸ್ ಎಲ್ಲ ನೋಡಿ. ಇದಕ್ಕೆ ಒಂದು ಸ್ವಲ್ಪ ಚಕ್ಕೆ, ಒಂದು ಸ್ವಲ್ಪ ಲವಂಗ ಹಾಕಿದ್ದೀನಿ. ಬೇರೆ ಯಾವುದೇ ಥರ ಸ್ಪೈಸಸ್ ಏನು ಹಾಕಿಲ್ಲ. ಬೇಕಂದರೆ ನೀವು ಮೆಣಸು ಸೇರಿಸ್ಕೊಳ್ಳಿ. ಅದು ಖಾರ ಜಾಸ್ತಿ ಬೇಡ ಅಂತೇಳಿ ನಾನು ಮೆಣಸೋದೇನು ಹಾಕ್ತಿಲ್ಲ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ನೀಟಾಗಿ ನುಣ್ಣಗೆ ರುಬ್ಕೊಳ್ಳಿ. ನುಣ್ಣಗೆ ಮಾಡೋದ್ರಿಂದ ಸಾಂಬಾರು ಚೆನ್ನಾಗಿ ಬರುತ್ತೆ. ತರಿಗೆಲ್ಲ ರುಬ್ಬಕ್ಕೆ ಹೋಗಬೇಡಿ. ನೋಡಿ, ಇಷ್ಟು ನೈಸಾಗಿ ಪೇಸ್ಟ್ ಮಾಡಿಕೊಂಡ್ರೆ ಸಾಕು, ತುಂಬ ಚೆನ್ನಾಗಿರುತ್ತೆ. ಒಂದ್ಸರಿ ಟ್ರೈ ಮಾಡಿ. ಈಸಿಯಾಗಿ ಮಾಡ್ಕೋಬೋದು. ಅರ್ಜೆಂಟ್ಗೆ ಏನಾದರೂ ಸಾಂಬಾರು ಮಾಡಬೇಕು ಮತ್ತು ತರಕಾರಿ ಏನೂ ಇಲ್ಲ ಮನೇಲಿ ಅಂದರೆ ಎಗ್ಗಿದ್ರೆ ಸಾಕು, ಬೇಗನೆ ಮಾಡ್ಕೋಬೋದು. ಇದಕ್ಕೆ ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ, ಆಲಿವ್ ಆಯಿಲ್ ಹಾಕಿದ್ದೀನಿ. ನಿಮ್ಮ ಮನೇಲಿ ಯಾವುದಿರುತ್ತೆ ನಿಮ್ಗೆ ಬೇಕಾಗಿರೋಂಥ ಆಯಿಲ್ ಬಳಸ್ಕೊಳ್ಳಿ. ಸ್ವಲ್ಪ ಸೋಂಪು ಹಾಕಿದ್ದೀನಿ. ಇದಕ್ಕೆ ಕರಿಬೇವು ಸೊಪ್ಪು ಮತ್ತು ಈರುಳ್ಳಿ ಹಾಕಿದ್ದೀನಿ. ಇದು ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಸಾರಿ, ನಾನು ಇದರಲ್ಲಿ ಖಾರ ರುಬ್ಬಕ್ಕೆ ಎಲ್ಲ ಮಸಾಲೆ ಹಾಕಬೇಕಾದ್ರೆ ಹುರ್ಗಡ್ಲೆ ಹಾಕೋ ವಿಡಿಯೋ ಮಿಸ್ ಆಗಿದೆ. ಇದಕ್ಕೆ 1-2 ಸ್ಪೂನಷ್ಟು ಹುರ್ಗಡ್ಲೆ ಆ್ಯಡ್ ಮಾಡ್ಕೊಳ್ಳಿ. ಖಾರ ರುಬ್ಬಬೇಕಾದ್ರೇ ಸಾಂಬಾರು ನಿಮಗೆ ತಿಕ್ನೆಸ್ ಬರುತ್ತೆ, ಇಲ್ಲಾಂದರೆ ತುಂಬ ತೆಳ್ಳಗಾಗ್ಬಿಡುತ್ತೆ. ಇದು ಮಸಾಲೆ ಏನು ಹುರಿದಿರೋಲ್ಲ ನಾನು, ಅದಕ್ಕೇ ಎಣ್ಣೆಲಿ 1-2 ನಿಮಿಷ ಹಂಗೆ ಫ್ರೈ ಮಾಡ್ಕೊಳ್ಳಿ. ಅದೆಲ್ಲ ಮಿಕ್ಸ್ ಆಗಲಿ ಎಣ್ಣೆ ಅಂತ ಅಷ್ಟೇ. ಇವಾಗ ಇದಕ್ಕೆ ನೀರು ನಿಮ್ಗೆ ನೋಡ್ಕೊಂಡು ಸೇರಿಸ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು. ಅಂದರೆ ನಿಮಗೆ ಗ್ರೇವಿ ಥರ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ, ಸಾಂಬಾರು ಥರ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ನಾನು ಮೀಡಿಯಮ್ಮಾಗಿ ಸ್ವಲ್ಪ ಗಟ್ಟಿ ಸಾಂಬಾರೇ ಮಾಡ್ತಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರಳುಪ್ಪು ಸೇರಿಸ್ತಿದ್ದೀನಿ. ಇದನ್ನು 1 ವಿಷಲ್ ತೆಗೆಸಿ, ಅಂದರೆ ಇದು ಚೆನ್ನಾಗಿ ಸ್ಪೈಸಸ್ ಎಲ್ಲ ಬೆಂದಿರುತ್ತೆ. ಯಾಕೆಂದರೆ ಯಾವುದೇ ಥರ ನಾವು ಹುರ್ತಿಲ್ವಲ್ಲ ಮಸಾಲೆನ, ಅದಕ್ಕೆ ಈ ಥರ ಮಾಡೋದ್ರಿಂದ ನಿಮಗೆ ಅದು ಹಸಿ ಸ್ಮೆಲ್ಲೆಲ್ಲ ಹೋಗಿರುತ್ತೆ. 1 ವಿಷಲ್ ತೆಗೆಸಿ ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ಗ್ಯಾಸ್ ಆಫ್ ಮಾಡಿ ಆಮೇಲೆ ನೀವು ಎಗ್ ಹಾಕ್ಕೊಳ್ಳಿ. ನಾನು ಎಗ್ನ ಒಂದೊಂದೇ ಗ್ಯಾಪ್ ಕೊಟ್ಟು ಹಾಕ್ತೀನಿ. ಅಂದರೆ ಒಟ್ಟಿಗೆ ಹಾಕ್ಬಿಟ್ರೆ ಅದು ಎಲ್ಲ ಒಂದಕ್ಕೆ ಕಚ್ಕೊಂಬಿಡುತ್ತೆ, ಸಪ್ರೇಟ್ ಎಗ್ ಬರೋಲ್ಲ. ಈ ಥರ ಗ್ಯಾಪ್ ಕೊಟ್ಟು ಹಾಕೋದ್ರಿಂದ ಅದು ಸಾಂಬಾರು ಚೆನ್ನಾಗಿ ಬರುತ್ತೆ. ಎಗ್ಗು ನೋಡಿ ಈ ಥರ ಗ್ಯಾಪ್ ಕೊಟ್ಟು ಹಾಕಿ. ನಾನು ಎಗ್ನ ಹಂಗೆ ಡೈರೆಕ್ಟಾಗಿ ಒಡೆದಾಕ್ತೀನಿ. ಅಂದರೆ ಕೆಲವ್ರಿಗೆ ಅಂದರೆ ನಮಗೂ ಒಂದೊಂದು ಸರಿ ಮಿಸ್ ಆಗುತ್ತೆ. ಅದು ಮೊಟ್ಟೆದು ಮೇಲ್ಗಡೆ ಏನಿರುತ್ತೆ ಲೇಯರು, ಆ ಸಾಂಬಾರು ಒಳಗಡೆ ಬಿದ್ದೋಗ್ಬಿಡುತ್ತೆ, ಸ್ವಲ್ಪ ಗೊತ್ತಾಗಲ್ಲ. ಅದಕ್ಕೆ ನಾನು ಸಪ್ರೇಟ್ ಬಾಕ್ಸು ಅಥವಾ ಬಟ್ಲು ಯಾವುದಕ್ಕಾದ್ರು ಹಾಕ್ಕೊಂಡು ಹಾಕ್ತೀನಿ. ನೋಡಿ, ಈಸಿಯಾಗೇ ಹಾಕ್ಬೋದು, ಆದರೆ ಚೂರು ಏನಾದ್ರು ಬೀಳುತ್ತೆ ಅಂತ ಅದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡಿ ಆಮೇಲೆ ಹಾಕ್ತೀನಿ ಅಷ್ಟೇ. ಇವಾಗ ಇದನ್ನು ಒಂದು ವಿಷಲ್ ತಗೊಳ್ಳಿ, ಜಾಸ್ತಿ ಟೈಮ್ ಹಿಡಿಯೋಲ್ಲ, ಬೇಗನೆ ಆಗುತ್ತೆ. 1 ವಿಷಲ್ ಆಗಿದೆ ನೋಡಿ. ಇವಾಗ ಸಾಂಬಾರು ಸೂಪರಾಗಿ ರೆಡಿಯಾಗಿದೆ. ಎಗ್ಗು ಯಾವುದೇ ಥರ ಅಂಟಿರಲ್ಲ. ನೀವು ಎಗ್ ಹಾಕಿದ್ಮೇಲೆ ಸೌಟಲ್ಲಿ ತಿರಿಯೋಕ್ಕೆ ಹೋಗಬೇಡಿ, ಹಾಗೇ ಲಿಡ್ ಕ್ಲೋಸ್ ಮಾಡಿ 1 ವಿಷಲ್ ತೆಗೆಸಿ. ಸೂಪರ್ ಸಾಂಬಾರು ರೆಡಿ ಇರುತ್ತೆ. ಚಪಾತಿ, ಅನ್ನ, ಮುದ್ದೆ ಎಲ್ಲಕ್ಕೂ ಸಖತ್ತಾಗಿರುತ್ತೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.